ಗ್ಯಾಸ್ ಸಮಸ್ಯೆ. ಹೋಟೆಲ್ನಲ್ಲಿ ಸೌದೆ ಬಳಸೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಗ್ಯಾಸ್ ದರ ಏರಿಕೆ, ಅದರಲ್ಲಿ ಈಗ ಸಿಗ್ತಲೇ ಇಲ್ಲ ಅಂತಹ ಪರಿಸ್ಥಿತಿ. ಹೋಟೆಲ್ನಲ್ಲಿ ಸೌದೆ ಬಳಸುವಂತಹ ಪರಿಸ್ಥಿತಿ ಎದುರಾಗಿದೆ. ಪ್ರತಿಷ್ಠಿತ 3 ಸ್ಟಾರ್ ಹೋಟೆಲ್ನಲ್ಲಿ ಸೌದೆ ಬಳಸಿ ಅಡುಗೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ಗ್ಯಾಸ್ ಸಮಸ್ಯೆ ಎದುರಾಗಿರುವಂತಹ ಕಾರಣದಿಂದಾಗಿ ಇಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಸ್ಟಾರ್ ಹೋಟೆಲ್ಗಳು, ಬೆಂಗಳೂರಿನಲ್ಲೇ ಸ್ಟಾರ್ ಹೋಟೆಲ್ಗಳಲ್ಲಿ ಸೌದೆಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ನೋಡಿ, ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಲೇ ಇಲ್ಲ. ದರ ಹೆಚ್ಚಿಗೆ ಬಿಡಿ, ದರ ಹೆಚ್ಚಿಗೆ ಆದ್ರೂ ಕೂಡ ಸಿಲಿಂಡರ್ಗಳ ಕೊರತೆ ಎದುರಾಗ್ತಾ ಇದೆ. ಎಷ್ಟೋ ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಕೂಡ ಇದು ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಸೌದೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನೋಡಿ, ನಗರದ ಸ್ಟಾರ್ ಹೋಟೆಲ್ಗಳಿಗೆ ಇದೆಂತ ಪರಿಸ್ಥಿತಿ ಬಂದಿದೆ ಅಂತ. ಒಲೆ ಹಚ್ಚಿ ಅಡುಗೆ ಮಾಡೋದಕ್ಕೆ ಸೌದೆ ತಯಾರಿಗೆ ಅಲ್ಲಿನ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಗ್ಯಾಸ್ ಇಲ್ಲದಂತಹ ಕಾರಣದಿಂದಾಗಿ ಸಿಬ್ಬಂದಿಗೆ ಅಡುಗೆ ಮಾಡೋದಕ್ಕೆ, ತಯಾರಿಸೋದಕ್ಕೆ ಈಗ ಸೌದೆಯನ್ನ ಬಳಕೆ ಮಾಡಲಾಗ್ತಾ ಇದೆ. ಈಗಾಗಲೇ ಬುಕ್ಕಿಂಗ್ ಆಗಿರುವಂತಹ ಗೆಸ್ಟ್ಗಳಿಗಾಗಿ ಅಡುಗೆ ತಯಾರಿ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಅಕ್ಕಪಕ್ಕದಲ್ಲೇ ಇರುವಂತಹ ಸೌದೆಗಳ ಜೋಡಣೆಗೆ ಅಲ್ಲಿನ ಸಿಬ್ಬಂದಿಗಳು ಮುಂದಾಗಿರುವಂತಹ ದೃಶ್ಯಗಳು. ನಗರದ ಪ್ರತಿಷ್ಠಿತ 3 ಸ್ಟಾರ್ ಹೋಟೆಲ್ನಲ್ಲಿ ಸೌದೆಗಳನ್ನ ಬಳಸಿ ಅಡುಗೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, 3 ಸ್ಟಾರ್ ಹೋಟೆಲ್ಗಳಿಗೂ ಕೂಡ ಈಗ ಸೌದೆ ತಂದು ಅಡುಗೆ ಮಾಡಬೇಕು ಅಂತ ಅಂದ್ರೆ ಎಂಥ ಪರಿಸ್ಥಿತಿ ಇದು? ಯಾಕೆ ಸಿಲಿಂಡರ್ಗಳು ಸಿಗ್ತಲೇ ಇಲ್ವಾ? ಒಂದ್ ಕಡೆ ದರ ಹೆಚ್ಚಿಗೆ ಆಗಿದ್ದಂತೂ ಹೌದು. ಕಿರಣ್ ಸೂರ್ಯ, ಅದು ಮಧು ನಾಗರಾಜ್, ಈಗಾಗಲೇ ಕೂಡ ರಾಜಧಾನಿ ಬೆಂಗಳೂರಿಗೆ ಯುದ್ಧದ ಎಫೆಕ್ಟ್ ತಟ್ಟಲಿಕ್ಕೆ ಆರಂಭವಾಗಿರುವಂಥದ್ದು. ಕಮರ್ಷಿಯಲ್ ಸಿಲಿಂಡರು ಶನಿವಾರದಿಂದಲೇ ಕೂಡ ರಾಜಧಾನಿ ಬೆಂಗಳೂರಿಗೆ ಸಪ್ಲೈ ಆಗ್ತಿಲ್ವಾ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಸದ್ಯಕ್ಕೆ TV9 ಲಭ್ಯವಾಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಅಂದರೆ ಸಾಮಾನ್ಯವಾಗಿ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಸಾವಿರಾರು ಹೋಟೆಲ್ಗಳಿಗೆ ಪ್ರತಿದಿನವೂ ಕೂಡ 5 ರಿಂದ 10 ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕಾಗುತ್ತೆ. ಆದರೆ ಶನಿವಾರದಿಂದಲೇ ಸಪ್ಲೈ ಆಗದಂತಹ ಹಿನ್ನೆಲೆ ಅಂದರೆ ಕೆಲವೊಂದಷ್ಟು ಹೋಟೆಲ್ಗಳಲ್ಲಿ ಒಂದು 5-10 ಎಕ್ಸ್ಟ್ರಾ ಸಿಲಿಂಡರ್ಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಶನಿವಾರದಿಂದ ಸಪ್ಲೈ ಆಗದಂತಹ ಹಿನ್ನೆಲೆಯಲ್ಲಿ ಸದ್ಯ ಈಗ 4 ರಿಂದ 5 ಸಿಲಿಂಡರ್ಗಳು ಮಾತ್ರ ಇರುವಂಥದ್ದು. ಆ 5 ಸಿಲಿಂಡರ್ಗಳನ್ನು ಈಗಾಗಲೇ ಮೊನ್ನೆ ಬಳಕೆಯನ್ನು ಮಾಡಿದ್ರು. ಸದ್ಯ ಇಂದಿನಿಂದ ಯಾವುದೇ ತರವಾದಂತಹ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಹೋಟೆಲ್ಗಳಿಗೆ ಸಪ್ಲೈ ಆಗದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ 5 ಸ್ಟಾರ್ ಇರ್ಬೋದು, 3 ಸ್ಟಾರ್ನ ಕೆಲ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಪ್ಲೈ ಆಗದಂತಹ ಹಿನ್ನೆಲೆಯಲ್ಲಿ ಸೌದೆಯನ್ನ ಬಳಕೆ ಮಾಡಿ ಅಡುಗೆಯನ್ನು ಮಾಡ್ಲಿಕ್ಕೆ, ಅಂದ್ರೆ ಸಾಮಾನ್ಯವಾಗಿ ದೊಡ್ಡದಾದಂತಹ ಹೋಟೆಲ್ಗಳಲ್ಲಿ ಹಿಂಭಾಗದಲ್ಲಿ, ಅಂದ್ರೆ ಹೋಟೆಲ್ನ ಹಿಂಭಾಗದಲ್ಲಿ ಗ್ಯಾಸ್ ಸಿಲಿಂಡರ್ ಜೊತೆಯಲ್ಲಿ ಸೌದೆ ಅಡಿಗೆ ಒಲೆಯನ್ನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಸೌದೆ ಒಲೆಯನ್ನ ಅಂಟಿಸಿ ಈಗಾಗಲೇ ಅಡುಗೆಯನ್ನ ಮಾಡಲಿಕ್ಕೆ ಮುಂದಾಗ್ತಿರುವಂಥ, ಅಂದರೆ ಈಗಾಗಲೇ ಕೆಲವೊಂದಷ್ಟು ಹೋಟೆಲ್ನ ಮಾಲೀಕರು ಹೇಳ್ತಾ ಇರುವಂಥದ್ದು ಬ್ಲ್ಯಾಕ್ನಲ್ಲಿ ಸಿಲಿಂಡರ್ ದರ ಕೂಡ ಹೆಚ್ಚಿಗೆ ಆಗಿರುವಂಥದ್ದು. 17 kg ಸಿಲಿಂಡರ್ ದರವೇ 1700 ರೂಪಾಯಿ ಇತ್ತು ನಿನ್ನೆ. ಇವತ್ತು 17 kg ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ 2200 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಅದು ಕೂಡ ಸರಿಯಾದಂತಹ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ನಾಳೆ ಮಧ್ಯಾಹ್ನದವರೆಗೆ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ಗಳಲ್ಲಿ ಇರುವಂತಹ, ಅಂದರೆ ಏನು 4-5 ಸಿಲಿಂಡರ್ಗಳಿದೆ, ಅವನ್ನು ಬಳಕೆ ಮಾಡ್ತೀವಿ. ಅದಾದ ನಂತರದಲ್ಲಿ ಏನಾದರೂ ಸಿಲಿಂಡರ್ ಸಪ್ಲೈ ಆಗದೇ ಇದ್ದರೆ ಹೋಟೆಲ್ಗಳನ್ನು ಅನಿವಾರ್ಯವಾಗಿ ಮುಚ್ಚಬೇಕು ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಇದು ಒಲೆಗಳು ಇಲ್ಲದಂತಹ ಹೋಟೆಲ್ಗಳ ಪರಿಸ್ಥಿತಿ. ಆದರೆ ಒಲೆಗಳು ಇರುವಂತಹ ಹೋಟೆಲ್ಗಳಲ್ಲಿ ಒಂದಷ್ಟು ಕಸ್ಟಮರ್ಸ್ ಏನು ಬಂದಿರ್ತಾರೆ, ಉಳಿದುಕೊಂಡಿರ್ತಾರೆ, ಅವರಿಗೆ ಊಟ ಉಪಚಾರದ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಸೌದೆಗಳನ್ನು ತೆಗೆದುಕೊಂಡು ಬಂದು ಸಾಮಿಲ್ಗಳಿಗೆ ಈಗಾಗಲೇ ಕೂಡ ಆರ್ಡರ್ಗಳನ್ನು ಕೊಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಿರೋ ತುಂಬಾ ದೊಡ್ಡದಾದಂತಹ ಹೋಟೆಲ್ಗಳಲ್ಲಿ ಸಾಮಿಲ್ಗಳಿಗೆ ಆರ್ಡರ್ನ ಕೊಡ್ತಾ ಇದ್ದಾರೆ. ಆರ್ಡರ್ನ ಕೊಟ್ಟು ಅಲ್ಲಿಂದ ಸೌದೆಯನ್ನ ತರಿಸ್ಕೊಂಡು ಹೋಟೆಲ್ನಲ್ಲಿ ಅಡುಗೆ ಮಾಡುವಂತದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮಧು ನಾಗರಾಜ್. ಓಕೆ ಕಿರಣ್ ಸೂರ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.